ಸ್ವಲ್ಪ ಡೆಕೋರೇಷನ್ಸ್ಗೋಸ್ಕರ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಮಾರ್ನಿಂಗಿಂದ ಬೆಳಿಗ್ಗೆ ಬೇಗ ಎದ್ದಿದ್ದೆ, ಒಂದು ಐದು ಗಂಟೆ ಅಷ್ಟೊತ್ತಿಗೆ ಎದ್ದಿದ್ದೀನಿ. ಸೊ ಇವಾಗ ಅಂದರೆ ನಾನು ರಾತ್ರಿ ಕಾಬೂಲ್ ಚೆನ್ನಾಗಿದೆಯಲ್ವ ಅದರದ್ದು ಮಸಾಲ ಮಾಡಿದ್ದೆ. ಬಟ್ ಬೆಳಿಗ್ಗೆ ಮಕ್ಕಳಿಗೆ ಅದ್ರ ಜೊತೆಗೆ ಚಪಾತಿ ತಿನ್ನೋದಕ್ಕೆ ಕೊಡ್ಬೋದು, ಬಟ್ ಟಿಫನ್ಗೆ ಅಷ್ಟೊಂದು ಸರಿಯಾಗಲ್ಲ, ಮಧ್ಯಾಹ್ನ ತನಕ ಒಣಗೋಗುತ್ತಲ್ವ. ಸೊ ಏನಾದರೂ ರೈಸ್ ಐಟಮಲ್ಲಿ ಏನಾದರೂ ಮಾಡೋಣ ಅಂಥೇಳಿ ಈ ಥರ ಯೋಚನೆ ಮಾಡ್ತಾಯಿದ್ದೆ. ರಾತ್ರಿ ನನಗೆ ಮಲಗುವಾಗೆಲ್ಲ ತಲೆಯಲ್ಲಿ ಇದೇ ಇರುತ್ತೆ, ಮಕ್ಕಳಿಗೆ ಬೆಳಿಗ್ಗೆ ಏನು ಮಾಡೋದು, ಲಂಚಿಗೆ ಏನು ಮಾಡೋದು, ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತೇಳಿ ಇದೇ ಇರುತ್ತೆ. ಮಲಗೋ ತನಕ ಅದೇ ಇತ್ತು. ಆಮೇಲೆ ಮಲಗುವಾಗ ನೆನಪಾಯಿತು ಇವತ್ತು ಪೊಟ್ಯಾಟೊ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ. ಸೊ ಅದನ್ನು ಮಾಡೋದಕ್ಕೆ ಇಲ್ಲಿ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗೂ ಆಗುತ್ತೆ, ತುಂಬ ಟೇಸ್ಟೂ ಆಗುತ್ತೆ. ನಾರ್ಮಲಾಗಿ ನಾವು ಈ ಥರ ಫ್ರೈಡ್ ರೈಸ್ ಮಾಡುವಾಗ ತುಂಬ ಕೆಲಸ ಇರುತ್ತೆ. ಅಂದರೆ ತರಕಾರಿಗಳನ್ನೆಲ್ಲ ಬೇರೆ ಬೇರೆಯಾಗಿ ಕಟ್ ಮಾಡಬೇಕು, ಬೀನ್ಸ್, ಕ್ಯಾರೆಟ್, ಕ್ಯಾಬೇಜ್ ಈ ಥರದೆಲ್ಲ ಹಾಕೋಬೇಕು. ಬಟ್ ಇದಕ್ಕೆ ಬರೀ ಒಂದು ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಇದ್ದರೆ ಸಾಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ನಂತರ ಅದನ್ನು ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡೋದಕ್ಕಿರುತ್ತೆ. ಅಂದರೆ ಸಿಂಪಲ್ ಆಗಿರುವಂತಹ ಪ್ರೊಸೀಜರೇ, ತಿನ್ನೋದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಲಂಚಿಗೆಲ್ಲ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಟೈಮಲ್ಲಿ ಅಂದರೆ ಇದು 5 ಗಂಟೆ ಆ ಟೈಮ್ ಅಲ್ವಾ. ಸೊ ಲೈಟ್ ಹಾಕಿದಾಗ ಒಂಥರ ಬ್ಲಿಂಕ್ ಥರ ಆಗ್ತಾ ಇರುತ್ತೆ. ಲೈಟ್ ಹಾಕದೇ ಇದ್ದರೆ ಕತ್ಲೆ ಆಗಿರುತ್ತೆ, ಅಷ್ಟೊಂದು ಕ್ಲಿಯಾರಿಟಿ ಸಿಗಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಂತರ ಇಲ್ಲಿ ನಾನು ರೈಸ್ ಇದೆಯಲ್ವ, ಬಾಸ್ಮತಿ ರೈಸಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಾರ್ಮಲಾಗಿ ಕೋಲಮ್ ರೈಸ್, ಸೋನಾ ಮಸೂರಿ ಅಕ್ಕಿ ಅದರಲ್ಲೆಲ್ಲ ಮಾಡ್ಬೋದು. ನಾನಿಲ್ಲಿ ಮೊದಲು ಇಲ್ಲಿ ಅನ್ನ ಬೇಯಿಸ್ತಾ ಇದ್ದೀನಿ. ಅನ್ನ ಬೇಯಿಸಿ ಅಂದರೆ ಫ್ರೈಡ್ ರೈಸಿಗೆ ನಾವು ಯಾವ ಥರ ರೈಸನ್ನು ಸಪ್ರೇಟಾಗಿ ಆ್ಯಡ್ ಮಾಡ್ಕೋತೀವೋ ಅದೇ ಥರ ಇದಕ್ಕೂ ಮಾಡೋದು. ನಾನಿಲ್ಲಿ ನೀರಿಟ್ಟಿದ್ದೀನಿ. ನಾನಿಲ್ಲಿ 1 ಕಪ್ ಅಷ್ಟೇ ಮಾಡ್ತಾ ಇರೋದು. ಸೊ 1.5 ಕಪ್ ಅಷ್ಟು ನಾನು ನೀರನ್ನು ಇಲ್ಲಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಅಕ್ಕಿನೂ ಬೆಳಿಗ್ಗೆ ಫಸ್ಟಿಗೆ ಎದ್ದ ತಕ್ಷಣ ನಮಾಜ್ ಎಲ್ಲ ಮಾಡೋದಕ್ಕಿಂತ ಮೊದಲು ನಾನು ಅಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೆ. ಬಾಸ್ಮತಿ ರೈಸ್ ಅಲ್ವಾ, ಹಾಗಾಗಿ ಸೊ ಮೊದಲು ಅನ್ನ ಮಾಡಿ ರೆಡಿ ಮಾಡಿಡೋಣ, ರೈಸ್ ಮಾಡಿ ರೆಡಿ ಮಾಡಿ ಇಡೋಣ, ನಂತರ ಮಸಾಲೆ ಎಲ್ಲ ಮಾಡೋಣ ಅಂಥೇಳಿ. ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು ಆಲೂಗಡ್ಡೆ ಇದೆಯಲ್ವ ಅದನ್ನು ಚಿಕ್ಕದಾಗಿ ಚಿಕ್ಕ ಕ್ಯೂಬ್ ಥರ ಆಗಿ ಕಟ್ ಮಾಡಬೇಕು. ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈನ್ ಮಾಡಿ ಇಟ್ಕೊಳ್ಳಿ, ಅಂದರೆ ಅದರದ್ದು ನೀರೆಲ್ಲ ಹೋಗಲಿ. ನಂತರ ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಆಮೇಲೆ ಖಾರದ ಪುಡಿ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಮ್ಯಾರಿನೇಷನ್ ಅಂತೇಳಿ ಏನು ಹೇಳೋ ಆಗಿಲ್ಲ, ಒಂದು 5 ನಿಮಿಷ ಆ ಥರ ಇಟ್ಕೊಳ್ಳಿ ಅಂತೇಳಿ. ಯಾಕೆಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳುವಾಗ. ಸೊ ಇವಾಗ ಅದನ್ನು ನಾನು ವಾಶ್ ಮಾಡಿ ಸ್ಟ್ರೈನ್ ಮಾಡಿ ಇಡ್ತಾ ಇದ್ದೀನಿ. ಇದೇನಾಗುತ್ತೆ ಅಂದರೆ ನಾವು ಈ ಥರ ಮಾಡಿ ಫ್ರೈ ಮಾಡ್ಕೋತೀವಲ್ವ, ಆವಾಗ ಒಂಥರ ಫ್ರೆಂಚ್ ಫ್ರೈಸ್ ಯಾವ ಥರ ಇರುತ್ತೆ, ಒಂಥರ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ಎಲ್ಲ ಯಾವ ಥರ ಇರುತ್ತೆ ಅದೇ ಥರ ಟೇಸ್ಟ್ ಕೊಡುತ್ತೆ. ಅದು ಆ ರೈಸ್ ಜೊತೆಗೆ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಫ್ರೈಡ್ ರೈಸ್. ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿಲ್ಲ. ಸೊ ಇವಾಗ ನಾನಿಲ್ಲಿ ಆಲೂಗಡ್ಡೆಗೆ ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಸ್ವಲ್ಪ ಅಲ್ಲಿ ಅನ್ನನೂ ಬೇಯುತ್ತೆ. ನಾನು ಸ್ವಲ್ಪ ಹೊತ್ತು ಇವಾಗ ಬೆಳಿಗ್ಗೆ ಎದ್ದಾಗಿಂದ ಇವಾಗ ಸ್ವಲ್ಪ ನೀರು ಕುಡಿತಾ ಇರೋದು. ಬೇಗ ಬೆಳಿಗ್ಗೆ ಆಗಿಬಿಡುತ್ತೆ ನೋಡಿ. ಇವಾಗ ಕಾಣುವಾಗ ಕತ್ಲೆ ಥರ ಕಾಣಿಸ್ತಾ ಇದೆ, ಬಟ್ ಬೆಳಿಗ್ಗೆ 5:15, 5:15 ಆಗಿದೆ ಇವಾಗ. ಆಲ್ಮೋಸ್ಟ್ 5:30 ಗಂಟೆ ಆಗಿದೆ ಇವಾಗ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. 5 ಗಂಟೆಗೆ ಎದ್ರೂ ಇವಾಗ ಸಾಕಾಗ್ತಾ ಇಲ್ಲ, ತುಂಬ ಲೇಟ್ ಆದಾಗ ಆಗುತ್ತೆ. ಸೊ ಇವಾಗ ಅಲ್ಲಿ ಅನ್ನನೂ ಬೆಂದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಯಾನಿಗೆ ಇಲ್ಲಿ ನಾವು ಉಪ್ಪು ಖಾರ ಹಾಕಿಟ್ಟಿರುವಂತಹ ಆಲೂಗಡ್ಡೆ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಲ್ಲಿ ಬಟ್ಟೆನೂ ವಾಶಿಗೆ ಹಾಕಿದ್ದೀನಿ. ನಿನ್ನೆ ಸಾಯಂಕಾಲ ಬಟ್ಟೆ ತೊಳೆಯೋದಕ್ಕೆ ಹಾಕಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಲ್ವ ಅಂತೇಳಿ ಇವಾಗ ಹಾಕಿದ್ದೀನಿ ಬಟ್ಟೆ ವಾಶ್ ಮಾಡೋದಕ್ಕೆ. ಆಲ್ಮೋಸ್ಟ್ ಆಗಿದೆ, ಡ್ರೈ ಮಾಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹೊರಗಡೆಯಿಂದ ತುಂಬ ಒಂಥರ ಕ್ರಂಚಿ ಟೈಪು, ಒಳಗಡೆಯಿಂದ ತುಂಬ ಸಾಫ್ಟಾಗಿ
ತುಂಬಾ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಬ್ರೇಕ್ಫಾಸ್ಟಿಗೂ ತಿನ್ಬೋದು, ಇಲ್ಲಾಂದರೆ ಲಂಚಿಗೂ ತಿನ್ಬೋದು. ಇದ್ರ ಜೊತೆಗೆ ಪಪ್ಪಡ ಬರುತ್ತಲ್ವ, ಅದ್ರ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಸೌತೆಕಾಯಿ ಇದೆಯಲ್ವ ಅದನ್ನು ಕೊಟ್ಟಿರೋದು. ಸೊ ಇವಾಗ ಅದೇ ಪ್ಯಾನಿಗೆ ಬೇಕಂದರೆ ನೀವು ಅದೇ ಎಣ್ಣೆಯಲ್ಲೂ ಮಾಡ್ಬೋದು. ನಾನು ಅದೇ ಎಣ್ಣೆಯಲ್ಲಿ ಮಾಡ್ತಾಯಿಲ್ಲ, ಯಾಕೆಂದರೆ ಈರುಳ್ಳಿ ಆಲೂಗಡ್ಡೆ ಇದೆಯಲ್ವ ಸ್ವಲ್ಪ ಫ್ರೈ ಆಗಿಬಿಟ್ಟಿತ್ತಲ್ವ, ಅದರದ್ದು ಖಾರದ ಪುಡಿಗಳೆಲ್ಲ ಸ್ವಲ್ಪ ಸುಟ್ಟೋಗಿರೋ ಥರ ಇರುತ್ತೆ, ಅದೊಂಥರ ಕಹಿ ಸ್ಮೆಲ್ ಬರ್ಬೋದು ಅಂತೇಳಿ ಅಲ್ಲಿ ಬೇರೆಯೇ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆಗೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ಲೈಸ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನಾನೊಂದು ಸ್ಮಾಲ್ ಸೈಜಿಗೆ ಟೊಮೆಟೊ ಹಣ್ಣನ್ನು ಕ್ಯೂಬ್ ಥರ ಕಟ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿನೂ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಹಾಕೋತೀನಿ ನಾನಿಲ್ಲಿ. ನೀವು ಬೇಡ ಅಂದರೆ ಬೇಡ, ಪೆಪ್ಪರ್ ಪೌಡರ್ ಬೇಡ ಅಂದರೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಾಬೂಲ್ ಚನ ರಾತ್ರಿ ಮಾಡಿರೋದ್ರಲ್ಲಿ ಸ್ವಲ್ಪ ಉಳಿದಿತ್ತು, ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಸುಮ್ಮನೆ ಫ್ರಿಜ್ಜಲ್ಲಿಟ್ಟರೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಬೇಯಿಸಿಟ್ಟಿರುವಂತಹ ರೈಸ್ ಇದೆಯಲ್ವ ಅದನ್ನು ಹಾಕಿ, ಆಮೇಲೆ ಇಲ್ಲಿ ಆಲೂಗಡ್ಡೆ ಇದೆಯಲ್ವ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಆಲೂಗಡ್ಡೆನೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಒಳ್ಳೆ ಟೇಸ್ಟಿಯಾಗಿರುವಂತಹ ಪೊಟ್ಯಾಟೊ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ. ಸೊ ಇವತ್ತು ಸ್ವಲ್ಪ ಬ್ಯುಸಿ ಥರನೇ ಆಗಿಬಿಡ್ತು ಫ್ರೆಂಡ್ಸ್ ನನಗೆ ಇವತ್ತು. ಅಂದರೆ ಇವತ್ತು ಬೆಳಿಗ್ಗೆ ಇದು ನಾರ್ಮಲ್ ನಂದು ಯಾವಾಗಲೂ ಇರುವಂತಹ ಕೆಲಸನೇ, ಇದರಲ್ಲಿ ಏನು ಚೇಂಜಸ್ ಏನೂ ಇಲ್ಲ. ಡೈಲಿ ಫುಡ್ ಮಾತ್ರ ಚೇಂಜ್ ಆಗೋದಷ್ಟೇ, ಬಾಕಿ ಎಲ್ಲ ಪ್ರೊಸೀಜರೂ ಸೇಮೇ ಇರುತ್ತೆ. ಬೆಳಿಗ್ಗೆ ಎದ್ದೇಳೋದು, ನಮಾಜ್ ಆದಮೇಲೆ ಬಟ್ಟೆ ತೊಳೆದಿದ್ರೆ ಮೇಲೆ ಒಣಗೋದಕ್ಕೆ ಹಾಕೋದು, ತೊಳೆದಿಲ್ಲ ಅಂದರೆ ವಾಶಿಗೆ ಹಾಕೋದು, ಈ ಥರದೆಲ್ಲ ಡೈಲಿ ಕೆಲಸ. ಆಮೇಲೆ ಮಕ್ಕಳನ್ನ ರೆಡಿ ಮಾಡಿಸೋದು, ಮಕ್ಕಳು ಹೋದ್ಮೇಲೆ ಮನೆ ಕೆಲಸ ಮಾಡೋದು, ಇದೆಲ್ಲ ಡೈಲಿದು ಕೆಲಸ. ಅದಂತೂ ಚೇಂಜ್ ಆಗಲ್ಲ, ಎಲ್ಲ ತಾಯಂದ್ರಿಗೂ ಗೊತ್ತಿರುತ್ತೆ. ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಅವರಿಗೆ ಯಾವಾಗ ಬೆಳಿಗ್ಗೆ ಟೈಮಲ್ಲಂತೂ ಫ್ರೀ ಟೈಮ್ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ಅದೇ ಥರ ನನ್ನ ಮಗಳು ರಾತ್ರಿ ಅಮ್ಮನ ಮನೆಯಲ್ಲಿದ್ಲು, ಹಾಗಾಗಿ ಅವಳು ಚನ್ನ ಮಸಾಲ ತಿಂದಿಲ್ಲ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈ ಚನ್ನ ಮಸಾಲ. ಇವತ್ತು ಮಧ್ಯಾಹ್ನ ಸ್ಕೂಲಿಗೂ ನನಗೆ ಅದನ್ನು ಹಾಕಿ ಕೊಡು ಅಂತ ಹೇಳಿದ್ಲು. ಸೊ ಅವಳಿಗೂ ಇಲ್ಲಿ ನನ್ನ ಟಿಫನ್ಗೆ ಅಂದರೆ ಲಂಚ್ ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಹಾಕಿ ಇಲ್ಲಿ ಅವ್ರದ್ದು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ನಾನು ವೀಡಿಯೋ ಮಾಡಿಲ್ಲ, ಮನೆ ಕೆಲಸ ಎಲ್ಲ ಮಾಡಿಬಿಟ್ಟೆ. ಬೇಗ ಪಾತ್ರೆ ತೊಳೆಯೋದು, ಆಮೇಲೆ ನೆಲ ಒರೆಸೋದೆಲ್ಲ ಇದೆಯಲ್ವ ಅದೆಲ್ಲ ಮಾಡಿದ್ದೆ. ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಕಾಲಿದು ಪೀಲಿಂಗ್ ಮಾಸ್ಕ್ ಇದೆಯಲ್ವ ಅದನ್ನು ಹಾಕಿದ್ದೆ ನೋಡಿ. ಇವಾಗ ಇದು ಸೆಕೆಂಡ್ ಡೇ, ಸ್ವಲ್ಪನೇ ಪೀಲ್ ಆಗ್ತಾ ಇದೆ. ಥರ್ಡ್ ಡೇಗೆ ಕಂಪ್ಲೀಟಾಗಿ ಅಂದರೆ ಜಾಸ್ತಿ ಪೀಲ್ ಆಗುತ್ತೆ. ಅದು 10 ಡೇಸ್ ತನಕ ಆ ಪ್ರೊಸೀಜರ್ ನಡೀತಾ ಇರುತ್ತೆ ಅಂತೇಳಿ. ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ, ಬಟ್ ಪೇಯ್ನ್ ಏನಾಗಲ್ಲ. ನೋಡುವಾಗ ಅನಿಸ್ಬೋದು ನಿಮಗೆ ಪೇಯ್ನ್ ಆಗ್ಬೋದು ಅಂತೇಳಿ, ಬಟ್ ಪೇಯ್ನ್ ಏನಾಗಲ್ಲ. ನಾನು ಇದನ್ನು ತೆಗೆಯೋದಕ್ಕೆ ಕಾರಣ ಅಂದರೆ ಕಾಲಿಗೆ ಹಾಕಿರೋದಕ್ಕೆ ಕಾರಣ ಏನಂದರೆ ನನ್ನ ಕಾಲು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು, ಡೆಡ್ ಸ್ಕಿನ್ ಇದೆಯಲ್ಲ ಅದು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ನೈಟ್ ಟೈಮಲ್ಲಿ ತುಂಬಾ ಕಡ್ತಾ ಇತ್ತು ಕಾಲು, ಅದಕ್ಕೋಸ್ಕರ ಹಾಕಿರೋದು. ಆವಾಗ ಮೇಲ್ಗಡೆದು ಸ್ಕಿನ್ ಇದೆಯಲ್ವ ಅದು ರಿಮೂವ್ ಆಗಿ ಒಳ್ಳೆ ಸಾಫ್ಟ್, ಬೇಬಿ ಸಾಫ್ಟ್ ಸ್ಕಿನ್ ಆಗುತ್ತೆ ಅಂತ ಹೇಳಿದರು, ಅಂದರೆ ಒಂದು ಆ್ಯಡಲ್ಲಿ ನೋಡಿರೋದು. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇಲ್ಲಿ ನನ್ನ ತಂಗಿಯವ್ರದ್ದು ಲಗೇಜ್ ಎಲ್ಲ ಪ್ಯಾಕ್ ಆಗ್ತಾಯಿತ್ತು. ಅವರು ಇವತ್ತು ಹೊರಡ್ತಾ ಇದ್ದಾರೆ ಮನಾಲಿಗೆ, ಡೆಲ್ಲಿ ಹೋಗಿ ಡೆಲ್ಲಿಂದ ಮನಾಲಿಗೆ ಹೋಗ್ತಾರೆ. ಸೊ ಅದೇ ಹೇಳಿದ್ನಲ್ಲ, ಇವಾಗ ಅದೇ ಐಡೆಂಟಿ ಕಾರ್ಡ್ನ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೋಸ್ಕರ ನಾನಿಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಅಂಗನವಾಡಿಗೆ ಬಂದಿದ್ದೆ. ಸೊ ಅಲ್ಲೇ ಹೇಳಿದ್ರು ಅವರು, ಇದು ನಿಮ್ಮದು ಇನ್ನೊಂದು ಸ್ಕೂಲಿಗಿದೆ ಅಂತೇಳಿ. ಸೊ ಅಲ್ಲಿಗೆ ಬಂದೆ, ಅದು 2 ಗಂಟೆಗೆ ಬನ್ನಿ ಅಂತ ಹೇಳಿದರು. ಅಷ್ಟೊತ್ತಿಗೆ ನಾನು ಇಲ್ಲಿ ಮನೆಗೆ ಬಂದಿದ್ದೆ. ಇಲ್ಲೊಬ್ಬರು ಸಬ್ಸ್ಕ್ರೈಬರ್ ವೆಯ್ಟ್ ಗೈನ್ ಆಗೋದಕ್ಕೆ ಏನಾದರೂ ಹೇಳ್ಕೊಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಈ ರೆಸಿಪಿ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೊಂದು 2 ಅಂಜೀರು, ಒಂದು 4ರಿಂದ 5 ಪಿಸ್ತಾ, ಆಮೇಲೆ ಬಾದಾಮ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಖರ್ಜೂರ ಇದೆಯಲ್ವ, ಅಂದರೆ ಡೇಟ್ಸ್ ಇದೆಯಲ್ವ ಅದನ್ನು ನಾನಿಲ್ಲಿ ನೆನೆಯೋದಕ್ಕೆ ಹಾಕಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾನು ಇದೇ ತಿಂತಾ ಇರೋದು, ಕಾಫಿನೂ ಸಮೋಸ. ಅದೇ ಸ್ಕೂಲಿಗೆ ಹೋಗಿದ್ನಲ್ಲ ಅಲ್ಲಿಂದ ಬರುವಾಗ ಅದನ್ನು ತಗೊಬಂದಿದ್ದೆ. ಬೆಳಿಗ್ಗೆ ನನಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಟೈಮ್ ಇತ್ತಿಲ್ಲ. ಸೊ ಅರ್ಜೆಂಟಾಗಿ ಹೋಗಿದ್ದೆ ಅದೇ ಸ್ಕೂಲಿಗೆ. ನಂತರ ಬಂದಾದಮೇಲೆ ಸುಸ್ತಾಯಿತು. ಸೊ ಇವಾಗ ನಮಾಜೆಲ್ಲ ಮಾಡಿ ಆದಮೇಲೆ ಆ ಸ್ಮೂದಿದು ರೆಸಿಪಿನ ಇಲ್ಲಿ ಹಾಕೋತಾ ಇದ್ದೀನಿ. ಇದು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ದಾರೆ ವೆಯ್ಟ್ ಗೇನ್ ಆಗೋದಕ್ಕೋಸ್ಕರ ಅಂತೇಳಿ. ಇದು ವೆಯ್ಟ್ ಗೇನಿಗೋಸ್ಕರ ನಾನು ಹೇಳ್ತಾ ಇರುವಂತಹ ರೆಸಿಪಿ. ಸೊ ಫ್ರೆಂಡ್ಸ್, ಇದಿವಾಗ ಚೆನ್ನಾಗಿ ಸೋಕ್ ಆಗಿದೆ ನೋಡಿ.
ಡೇಟ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಸೋಕ್ ಆಗಿದೆ. ನಾನಿದು ಮಾಡಲ್ಲ, ಯಾಕೆಂದರೆ ನಮಗೆ ಯಾರಿಗೂ ವೆಯ್ಟ್ ಗೇನ್ ಮಾಡಬೇಕು ಅಂತೇಳಿ ಯಾರಿಗೂ ಇಲ್ಲ ಮನೆಯಲ್ಲಿ. ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಅಂತೇಳಿ ಮಾತ್ರ ನಾನು ಈ ರೆಸಿಪಿನ ತೋರಿಸ್ತಾ ಇರೋದು, ನಿಮಗಿದು ವೆಯ್ಟ್ ಗೇನ್ ಮಾಡಲಿಕ್ಕೆ. ಇದನ್ನು ಇವಾಗ ನಾವು ಚೆನ್ನಾಗಿ ಸೋಕ್ ಮಾಡಿದ್ದೀವಲ್ವ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು. ನಂತರ ನಾವು ಒಂದು ಬಾಳೆಹಣ್ಣನ್ನು ಹಾಕೋಬೇಕು. ಇದು ವೆಯ್ಟ್ ಗೇನ್ ಆಗೋರಿಗೆ ಮಾತ್ರ. ನಿಮಗೆ ವೆಯ್ಟ್ ಲಾಸ್ ಮಾಡೋರು ಅಂದರೆ ನೀವು ಇದೇ ಡ್ರೈ ಫ್ರೂಟ್ಸ್ನ ನಾವು ಸೋಕ್ ಮಾಡ್ತೀವಲ್ವ, ಆವಾಗ ನಾವೇನು ಮಾಡಬೇಕಂದ್ರೆ ಒಂದು 3 ಕಾಜು ಬರುತ್ತಲ್ವ, ಗೋಡಂಬಿ, ಅದನ್ನು ಹಾಕೋಬೇಕು. ಹಾಗೆಯೇ ಒಂದೆರಡು ವಾಲ್ನಟ್ ಇದೆಯಲ್ವ, ಅದನ್ನು ಹಾಕೋಬೇಕು. ಆಮೇಲೆ ಒಂದೆರಡು ಡೇಟ್ಸ್ ಇದೆಯಲ್ವ, ಖರ್ಜೂರ, ಅದನ್ನು ಒಂದೆರಡು ಜಾಸ್ತಿ ಹಾಕಿ ಸೋಕ್ ಮಾಡಬೇಕು. ಸೋಕ್ ಮಾಡಿದ ಮೇಲೆ ಅದನ್ನು ಡೈರೆಕ್ಟಾಗಿ ಗ್ರೈಂಡ್ ಮಾಡಬೇಕು. ನಿಮ್ಗೆ ಅದಕ್ಕೆ ಬೇಕಂದರೆ ನೀವು ಓಟ್ಸನ್ನು ಹಾಕೋಬೋದು, ಬಟ್ ಅದಕ್ಕೆ ಹಾಲೇನು ಹಾಕೋಬಾರ್ದು, ಬರೀ ಅದಕ್ಕೆ ನೀರಲ್ಲೇ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಶುಗರ್, ಮೇಯ್ನಾಗಿ ಶುಗರ್ನೂ ಹಾಕೋಬಾರ್ದು. ಅಂದರೆ ವೆಯ್ಟ್ ಲಾಸ್ ಆಗೋರಿಗೆ ನಾನು ಹೇಳ್ತಾ ಇರೋದು, ಶುಗರ್ ಹಾಕೋಬಾರ್ದು, ಹಾಲು ಹಾಕೋಬಾರ್ದು, ಹಾಗೆಯೇ ಬಾಳೆಹಣ್ಣು ಹಾಕೋಬಾರ್ದು. ಇದು ವೆಯ್ಟ್ ಗೇನ್ ಆಗೋದಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಅವ್ರಿಗೋಸ್ಕರ ಮಾತ್ರ ನಾನು ಇದನ್ನು ಶೇರ್ ಮಾಡ್ತಾ ಇರೋದು. ಯಾರಿಗೆಲ್ಲ ವೆಯ್ಟ್ ಗೇನ್ ಆಗಬೇಕು ಅವರು ಇದನ್ನು, ಈ ರೆಮಿಡಿನ ನೀವು ಯೂಸ್ ಮಾಡ್ಬೋದು. ಡೈಲಿ 2 ಸಲ ತಗೋಬೇಕು, ಬೆಳಿಗ್ಗೆನೂ ಆಮೇಲೆ ರಾತ್ರಿ ಮಲಗ್ತೀರಲ್ವ ಆವಾಗ ಒಂದು ಸಲ ಕುಡೀರಿ. ವೆಯ್ಟ್ ಗೇನ್ ಆಗೋದಕ್ಕೆ ಇಷ್ಟ ಇರೋರು, ವೆಯ್ಟ್ ಲಾಸ್ ಆಗೋರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ರೀಪ್ಲೇಸ್ ಆಗಿ ನೀವು ಡ್ರೈ ಫ್ರೂಟ್ಸ್ ಶೇಕನ್ನು ತಗೋಬಹುದು. ಅದನ್ನು ನೈಟ್ ತಗೋಬಾರ್ದು, ಬರೀ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಇದೆಯಲ್ವ ಅದರದ್ದು ರೀಪ್ಲೇಸ್ಮೆಂಟಾಗಿ ಮಾತ್ರ ತಗೋಬೇಕಾಗುತ್ತೆ. ಸೊ ಇವಾಗ ಡ್ರೈ ಫ್ರೂಟ್ಸನ್ನು ನಾನು ಹಾಕಿದ್ದೀನಿ. ಇವಾಗ ಇದಕ್ಕೆ ಬಾಳೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ವೆಯ್ಟ್ ಗೇನ್ ಆಗೋದಕ್ಕೆ ಇಷ್ಟ ಇರೋರು ಇದೇ ಬಾಳೆಹಣ್ಣು ಇದೆಯಲ್ವ, ಇದನ್ನು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇದು ಯೂಸ್ ಆಗಲ್ಲ, ಅಂದರೆ ವೆಯ್ಟ್ ಯಾರಿಗೂ ಗೇನ್ ಮಾಡಬೇಕು ಅಂತ ಯಾರಿಗೂ ಇಲ್ಲ. ಅಂದರೆ ನನ್ನ ಮಗಳು ದಪ್ಪ ಇದ್ದಾಳೆ, ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ನೋಡ್ತಾ ಇರೋದು, ವೆಯ್ಟ್ ಗೇನ್ ಆಗೋದಕ್ಕೆ ಏನೂ ನೋಡ್ತಾ ಇಲ್ಲ. ಹಾಗೆ ನನ್ನ ತಂಗಿ, ನಮ್ಮ ಮನೇಲಿ ಎಲ್ಲರೂ ವೆಯ್ಟ್ ಗೇನ್ ಆಗೋದಕ್ಕೆ ಅಂದರೆ ಲಾಸ್ ಆಗೋದಕ್ಕೆ ನೋಡ್ತಾ ಇರೋದು, ವೆಯ್ಟ್ ಗೇನಿಗೆ ಯಾರೂ ಟ್ರೈ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮಗಿದು ಅಷ್ಟೊಂದು ಯೂಸ್ ಆಗಲ್ಲ. ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿ ತಗೋತೀನಿ. ಹಾಲು ಇದಕ್ಕೆ ಆಮೇಲೆ ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಳ್ಳೋಣ. ಇವಾಗ ನೋಡಿ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಹಾಲನ್ನು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಇನ್ನೊಂದ್ಸಲ ಪೇಸ್ಟ್ ಮಾಡ್ಕೋತೀನಿ. ಬೇಕಂದರೆ ನೀವು ಐಸ್ ಕ್ಯೂಬ್ಸ್ ಇದೆಯಲ್ವ ಅದನ್ನು ಹಾಕೋಬೋದು, ಇಲ್ಲಾಂದರೆ ಬೇಡ, ಬರೀ ಕೋಲ್ಡ್ ಇರೋ ಹಾಲೇ ಸಾಕಂದರೆ ಆ ಥರನೂ ನೀವು ಇದನ್ನು ಮಾಡ್ಬೋದು. ನಾನಿಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೆ ಹಾಲನ್ನು, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ. ಗೇನ್ ಆಗೋದಕ್ಕೆ ಇಷ್ಟ ಇರೋರು ಜಾಸ್ತಿಯಾಗಿ ಹಾಲನ್ನೇ ಯೂಸ್ ಮಾಡಬೇಕು. ಅಂದರೆ ನೀರು ಹಾಕೋದಕ್ಕೆ ಹೋಗಬೇಡಿ. ಈ ಶೇಕ್ ಇದೆಯಲ್ವ, ಈ ಬನಾನಾ ಡ್ರೈ ಫ್ರೂಟ್ಸ್ ಹಾಕಿರುವಂಥ ಶೇಕ್, ಇದಕ್ಕೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ಸ್ವಲ್ಪ ಸ್ವೀಟ್ ಕಮ್ಮಿ ಆಗ್ಬೋದು ಅಂತೇಳಿ ನಾನಿಲ್ಲಿ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಇನ್ನೊಂದ್ಸಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ರೆಡಿ ಆಗಿದೆ. ಇವಾಗ ಇಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೆ ಒಳ್ಳೆ ಸ್ಮೂದಿ ರೆಡಿಯಾಗಿದೆ. ಸ್ವಲ್ಪ ಡೆಕೋರೇಷನ್ಸ್ಗೋಸ್ಕರ ಮಾತ್ರ ಇಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ, ನೀವೇನು ಹಾಕಬೇಕಾಗಿಲ್ಲ. ತುಂಬಾ ಹೆಲ್ದಿ ವೇಯಲ್ಲಿ ವೆಯ್ಟನ್ನ ಗೇನ್ ಮಾಡುವಂತಹ ಸ್ಮೂದಿ ಇದು. ಈ ಥರ ಅಂಗಡಿದು ಹಾಳು ಮೂಳು ತಿಂದು ವೆಯ್ಟ್ ಗೇನ್ ಮಾಡೋದಕ್ಕಿಂತ ಈ ಥರ ಹೆಲ್ದಿ ಆಗಿರುವಂಥದ್ದು ತಿಂದು ವೆಯ್ಟ್ ಗೇನ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಜಾಸ್ತಿಯಾಗಿ ವೆಯ್ಟ್ ಗೇನ್ ಮಾಡೋದೇ ಈ ಥರ ಮದುವೆಗೆ ಬಂದಿರೋ ಹೆಣ್ಮಕ್ಳು ಇರ್ತಾರಲ್ವ, ತುಂಬ ಸಣ್ಣ ಇರ್ತಾರೆ, ಹುಡುಗನ ಮನೆಯವ್ರು ಹೇಳ್ತಾರೆ ಒಂದು ಸ್ವಲ್ಪ ದಪ್ಪ ಬೇಕು ಅಂತೆಲ್ಲ ಹೇಳ್ತಾರಲ್ವ, ಹುಡುಗ ಹೇಳೋದಿದ್ರು ಹುಡುಗನ ಮನೆಯವ್ರು ಇರ್ತಾರಲ್ವ ಅವರು ಹೇಳ್ತಾರೆ ಒಂದು ಸ್ವಲ್ಪ ದಪ್ಪಗಿರಬೇಕು ಅಂತೆಲ್ಲ ಹೇಳ್ತಾರೆ. ಆ ಥರ ಆಗಿ ಈ ಥರ ಪ್ರಪೋಸಲ್ನೆಲ್ಲ ಕ್ಯಾನ್ಸಲ್ ಮಾಡೋರು ತುಂಬ ಜನ ಇರ್ತಾರೆ. ಅಂಥವರೇ ಜಾಸ್ತಿಯಾಗಿ ಈ ಥರ ಎಲ್ಲ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ತಾರೆ. ಇಲ್ಲಾಂದರೆ ಸ್ವಲ್ಪ ಮದುವೆಯಾಗಿ ಮಕ್ಕಳೆಲ್ಲ ಇರುತ್ತೆ ಆದ್ರೂ ತುಂಬ ಸಣ್ಣ ಇದೆಯಾ ಅಂತೆಲ್ಲ ಹೇಳಿ ಒಂಥರ ಮಾಡ್ತಾರಲ್ವ, ಅವರು ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡೋದಕ್ಕೋಸ್ಕರ ಕುಡಿತಾರೆ. ಸೊ ಇವಾಗ ನಾನಿಲ್ಲಿ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ಅದೇ ಮಧ್ಯಾಹ್ನ 2 ಗಂಟೆಗೆ ಬನ್ನಿ ಅಂತ ಹೇಳಿದ್ರಲ್ವ, ಸೊ ಇವಾಗ ನಾನಿಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ತುಂಬಾ ಬಿಸಿಲಿತ್ತು, ಹೊರಗಡೆ ಹೋಗೋದಕ್ಕೇ ಮನಸ್ಸಿತ್ತಿಲ್ಲ. ಅಪ್ಪನಿಗೆ ಫೋನ್ ಮಾಡಿದೆ, ಅಪ್ಪನೂ ಬ್ಯುಸಿ ಇದ್ದರು, ಹಸ್ಬೆಂಡೂ ಬ್ಯುಸಿ ಇದ್ದರು. ಸೊ ಹಾಗಾಗಿ ನಾನು ಒಬ್ಬಳೇ ಇಲ್ಲಿ ಹೋಗ್ತಾ ಇದ್ದೀನಿ, ನಡ್ಕೊಂಡೇ ಹೋಗ್ತಾ ಇರೋದು, ಯಾಕೆಂದರೆ ಹತ್ರನೇ ಇರೋದು ಸ್ಕೂಲ್. ನೋಡಿ ಇದೇ ಸ್ಕೂಲು. ಸೊ ಇಲ್ಲಿಗೆ ಬಂದಿದ್ದೀನಿ ಇವಾಗ ನಾನು. ಆಮೇಲೆ ನಾನಿಲ್ಲಿ ವೀಡಿಯೋ ಏನು ಮಾಡಿಲ್ಲ, ಇವಾಗ ಸಾಯಂಕಾಲನೇ ಮಾಡ್ತಾ ಇರೋದು. ನನ್ನ ತಂಗಿರದೇ ಹೇಳಿದ್ನಲ್ಲ, ಡೆಲ್ಲಿಯಿಂದ ಮನಾಲಿ ಹೋಗ್ತಾ ಇದ್ದಾರೆ, ಅವರು ಇಲ್ಲಿ ಹೋಗೋದಕ್ಕೆ ರೆಡಿಯಾಗಿದ್ದಾರೆ.
ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್